ಹಾಯ್ ಫ್ರೆಂಡ್ಸ್, ಟ್ರಾವೆಲಿಂಗ್ ಫುಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಟ್ರಾವೆಲಿಂಗ್ ಫುಡ್ನಲ್ಲಿ ನಾವು ರಾಜಾಜಿನಗರದ ರಾಮ ಮಂದಿರ ಆಟದ ಮೈದಾನದಲ್ಲಿ ಇದ್ದೇವೆ. ಇಲ್ಲಿನ ವಿಶೇಷತೆ ಏನು ಅಂತ ನೋಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮುಖ್ಯವಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡುವುದರ ಮೂಲಕ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ನಾನು ಈ ಮೈದಾನಕ್ಕೆ ಎಂಟ್ರಿ ಕೊಟ್ಟ ತಕ್ಷಣ ಜನಸಂದಣಿ ಅಂತೂ ಜಾಸ್ತಿನೇ ಇತ್ತು. ಯಾಕಂದರೆ ಭಾನುವಾರ ಆಗಿತ್ತು. ಈ ಕಾರ್ಯಕ್ರಮ ಆಯೋಜಿಸಿದ್ದೆ ಕೇವಲ 3 ದಿನ ಮಾತ್ರ. ಮುಂದೆ ಹೋಗ್ತಿದ್ದಂತೆ ಜನ ಜಾಸ್ತಿ, ಜೊತೆಗೆ ಮಕ್ಕಳೆಲ್ಲ ತುಂಬ ಖುಷಿ ಆಟ ಆಡ್ತಿದ್ರು. ಅವ್ರಿಗೆ ಅಂತಲೇ ಟಾಯ್ ಟ್ರೈನು ಮತ್ತು ಏರೋಪ್ಲೇನ್ ರೈಡು, ಜಂಪಿಂಗು, ಈ ಥರ ಅನೇಕ ಆಟಿಕೆಗಳನ್ನು ಹಾಕಿದ್ರು. ಅದನ್ನು ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು. ಅದ್ರ ಪಕ್ಕ ಬತ್ತಿದಂತೆ ನೀವು ನೋಡ್ಬೋದು ಸಣ್ಣ ಸಣ್ಣ ಎಲೆಕ್ಟ್ರಾನಿಕ್ಸ್ ಕಾರ್ನಲ್ಲಿ ಹಾಗೂ ಬೈಕ್ ರೈಡಿಂಗು, ಈ ರೀತಿಯ ಗೇಮ್ಸ್ಗಳು ಕೂಡ ಇದ್ವು. ಅದನ್ನು ಪೇರೆಂಟ್ಸು ಮಕ್ಕಳ ಜೊತೆಗೆ ತುಂಬ ಎಂಜಾಯ್ ಮಾಡ್ತಾ ಆಟ ಆಡಿಸ್ತಿದ್ರು. ಸ್ನೇಹಿತರೆ, ನನಗೆ ಇವೆಲ್ಲನೂ ನೋಡ್ತಾ ಈಗ ಹೊಸ ಜನ್ರೇಷನ್ನ ಆಟಿಕೆಗಳು ಇವೆ ಮತ್ತು ಹಳೆಯ ಜನರೇಷನ್ನ ಆಟಿಕೆಗಳು ಕೂಡ ಇವೆ. ಏನೇನಿದೆ ಬಾಲ್ಯದ ನೆನಪುಗಳನ್ನು ನೋಡ್ತಾ ಹೋಗೋದಕ್ಕೆ ಮುಂಚೆ ಈ ಟಾಯ್ ಟ್ರೈನಲ್ಲಿ ಮಕ್ಕಳು ತುಂಬ ಆಟ ಆಡ್ತಿದ್ರು. ಆಮೇಲೆ ನನಗೆ ಕಂಡಿದ್ದೆ ಈ ಬೊಂಬೆ ಮಿಠಾಯಿ. ಈ ಬೊಂಬೆ ಮಿಠಾಯಿ ನೀವು ನೋಡ್ಬೋದು, ಈ 90ರ ದಶಕದಲ್ಲಿ ಹುಟ್ಟಿದಂಥ ಅನೇಕ ಮಕ್ಕಳಿಗೆ ಮಿಠಾಯಿಯನ್ನು ಸವಿದಾಗ ಅದರ ನೆನಪೇ ಬೇರೆಯಾಗಿರುತ್ತದೆ. ಅದ್ರ ಮುಂದೆ ಹೋಗ್ತಿದ್ದಂತೆ ನಾನು ನಿಮಗೆಲ್ಲ ಹೇಳಿದ್ನಲ್ಲ, ಒಂದು ಬಾಲ್ಯದ ನೆನಪನ್ನು ತೋರಿಸ್ತಾರೆ ಅಂತ ನಮಗೆ ತೋರಿಸಿದ್ದೆ. ನೋಡಿ, ಈ ಬ್ಯಾನರ್ನಲ್ಲಿ ಇರುವಂಥ ಫೋಟೋಗಳ ಇಮೇಜನ್ನು ಬಾಲ್ಯದ ನೆನಪಾಗಿ ತೋರಿಸಿದ್ದಾರೆ. ಮತ್ತು ಹಳೆಯ ಕಾಲದ ಟೇಪ್ ರೆಕಾರ್ಡು ಹಾಗೂ ಹಳೆಯ ಕಾಲದ ಫೋನು, ಈ ರೀತಿಯಾದಂತಹ ಬಾಲ್ಯದ ನೆನಪುಗಳನ್ನು ತೋರಿಸಲು ನಮಗೆ ಪ್ರಯತ್ನಿಸಿದ್ದಾರೆ. ಇದು ನಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕಾಕಿತಾ ಇಲ್ಲವಾ ಅನ್ನೋದೇ ಈ ವಿಡಿಯೋದ ಮುಖ್ಯ ಉದ್ದೇಶ. ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ, ಇನ್ನೂ ಏನೇನಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈಗ ನೀವು ನೋಡ್ತಾ ಇರೋದು ಇದೆಲ್ಲ ಹಳೆಯ ಕಾಲದ ಆ್ಯಂಟಿಕ್ ವಸ್ತುಗಳು. ಕ್ಯಾಮರಾಗಳು, ಫೋನ್ಗಳು, ರೆಕಾರ್ಡ್ಗಳು ಮತ್ತು CD ಕ್ಯಾಸೆಟ್ಗಳು, ಈ ರೀತಿಯ ಮತ್ತು ಕಾಯಿನ್ ಬೂತ್ಸ್ ಕೂಡ ಇತ್ತು. ಇದನ್ನು ಕೂಡ ನಾವೆಲ್ಲರೂ ಉಪಯೋಗಿಸಿರ್ತೀವಿ. ಈ ನಮಗೆ ಮೊಬೈಲ್ ಬರುವ ಮುಂಚೆ ಈ ಕಾಯಿನ್ ಬೂತ್ಗಳು, ಟೇಪ್ ರೆಕಾರ್ಡ್ಗಳು ಇದನ್ನು ನಾವೆಲ್ಲ 90ರ ದಶಕದಲ್ಲಿ ಹುಟ್ಟಿದಂಥ ಮಕ್ಕಳು ಇದನ್ನೆಲ್ಲ ಎಂಜಾಯ್ ಮಾಡಿದ್ದಾರೆ. ಹಾಗೂ ಅದರ ನೆನಪುಗಳನ್ನು ಇಲ್ಲಿ ಬ್ಯಾನರ್ಗಳ ಮೂಲಕ ನಮಗೆ ತೋರಿಸಿದ್ದಾರೆ. ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಇನ್ನು ಅನೇಕ ಯಾವ್ಯಾವ ವಿಷಯದ ರೀತಿಯ ಇಲ್ಲಿ ಉತ್ಸವದಲ್ಲಿ ಮಾಡಿದ್ದರು ಎಂಬುದನ್ನು ನಾನು ಮುಂದೆ ವಿಡಿಯೋನಲ್ಲಿ ತೋರಿಸ್ತಾ ಹೋಗ್ತಾ ಇರ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ, ಹಾಗೂ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮುಖ್ಯವಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡುವುದರ ಮೂಲಕ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಈಗ ನೀವು ನೋಡ್ತಾ ಇದ್ದೀರಾ ಈ ಮೇಳದಲ್ಲಿ ಹಾಕಿದಂತಹ ಸ್ಟಾಲ್ಗಳು. ಈ ಸ್ಟಾಲ್ಗಳನ್ನು ನೋಡ್ತಾ ಇದ್ದಂತೆ ನೀವು ಇಲ್ಲಿ ಬಂದರೆ ಕೂಡ ಈ ಶಾಪಿಂಗ್ಗಳನ್ನ ಮಾಡ್ಬೋದು. ಇಲ್ಲಿ ಅನೇಕ ರೀತಿಯ ವಸ್ತುಗಳು ಸೇಲ್ ಮಾಡುತ್ತಿದ್ದರು. ಹೀಗೆ ಸೇಲ್ ಮಾಡುವ ವಸ್ತುಗಳ ಸ್ಟಾಲ್ಗಳನ್ನು ನೋಡುತ್ತಾ ಹೋಗುತ್ತಿದ್ದ ಜಾಗದಲ್ಲಿ ನಮಗೆ ಕಂಡಿದ್ದೆ ಇದೊಂದು ಸ್ಟಾಲ್ನಲ್ಲಿ ಮತ್ತೆ ಬಾಲ್ಯದ ನೆನಪನ್ನು ಮೆಲುಕಾಕುವ ಕ್ಷಣ. ಏನಂದರೆ, ನಾವು ಸಣ್ಣ ವಯಸ್ಸಿನಲ್ಲಿ ಉಪಯೋಗಿಸುತ್ತಿದ್ದ ಶಾಲೆಯಲ್ಲಿ ಜಾಮಿಟ್ರಿ ಬಾಕ್ಸ್, ಪೆನ್ಸಿಲ್, ಅಳ್ಸಲ್ ರಬ್ಬರ್, ಈ ರೀತಿಯಾದಂಥ ಸಣ್ಣ ಸಣ್ಣ ವಸ್ತುಗಳು ನಮ್ಮನ್ನು ಮತ್ತೆ ಬಾಲ್ಯದ ನೆನಪನ್ನು ಮಾಡಿಸುತ್ತೆ. ಈ ಕ್ಯಾಟ್ರಿ ಬಿಲ್ ಕೂಡ ನಾವು ಸಣ್ಣ ವಯಸ್ಸಿನಲ್ಲಿ ಉಪಯೋಗಿಸಿರಬಹುದು, ನಿಮ್ಮೆಲ್ಲರಿಗೂ ನೆನಪಿರುತ್ತೆ. ಬುಗುರಿ ಆಡಿದ ಕ್ಷಣದಿಂದ, ಗೋಲಿ ಪ್ಲೇಟ್ನಲ್ಲಿ ಆಟ ಆಡಿದ ಕ್ಷಣದಿಂದ ಎಲ್ಲವನ್ನು ಇಲ್ಲಿ ಸಣ್ಣ ಸಣ್ಣದಾಗಿ ನೆನಪು ಮಾಡುತ್ತಾ ಹೋಗುತ್ತೆ. ಹಾಗೂ ಬಾಲ್ಯದಲ್ಲಿ ಸವಿದಂಥ ಚಾಕ್ಲೇಟು, ಪಪ್ರಿಮಿಂಟು ತಿನಿಸುಗಳನ್ನು ನೆನಪು ಮಾಡುತ್ತೆ. ಅದರಲ್ಲಿ ನಾನು ಕೂಡ ಸ್ನೇಹಿತರೆ ಒಂದು ಹುಣಸೆ ಕಡ್ಡಿಯನ್ನು ತೆಗೆದುಕೊಂಡೆ. ಅದು ಬಾಲ್ಯದ ನೆನಪನ್ನು ನೆನಪು ಮಾಡಿತ್ತು. ಅದು ಸವಿದ ನಂತರ ಹುಣಸೆ ಕಡ್ಡಿ ಟೇಸ್ಟ್ ಮಾಡಾದ್ಮೇಲೆ ತುಂಬ ಖುಷಿ ಆಯಿತು ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಪಿಂಗಾಣಿ ಸ್ಟಾಲ್ ಕೂಡ ಹಾಕಿದ್ರು. ಈ ರೀತಿ ಅನೇಕ ಸ್ಟಾಲ್ಗಳು ಇಲ್ಲಿ ಹಾಕಿದ್ರು. ಈ ಮೇಳಗಳು ಅಂದ್ರೇ ಇಲ್ಲಿ ವಸ್ತುಗಳು ಇರೋದಕ್ಕಿಂತ ಸ್ಟಾಲ್ಗಳೇ ಜಾಸ್ತಿ ಇರ್ತವೆ. ಅದರಲ್ಲಿ ಆರಾಧ್ಯ ಕರದಂಟು ಅನ್ನೋ ಸ್ವೀಟ್ ಕೂಡ ಇದ್ವು. ನೀವೆಲ್ಲಾದರೂ ಬೇರೆ ಕಡೆ ಈ ಸ್ಟಾಲ್ ಅಳವಡಿಸಿದರೆ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಹೀಗೆ ನಾವು ಮುಂದೆ ಹೋಗ್ತಾ ಇದ್ವಿ. ಫ್ಯಾಮಿಲಿ ಫ್ರೆಂಡ್ಸ್ ಅಂತೂ ಈ ರೀತಿಯ ಮೇಳಗಳಿಗೆ ಬಂದರೆ ಶಾಪಿಂಗ್ ಮಾಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇಲ್ಲಿ ಮೇಳ ಅನ್ನೋ ಹೆಸರಲ್ಲಿ ತುಂಬ ಶಾಪಿಂಗ್ದೇ ತುಂಬ ಇರುತ್ತೆ. ಅದರ ಜೊತೆಗೆ ನಾವು ಇದನ್ನು ನೋಡ್ತಾ ಹೋಗ್ತಾ ಇದ್ವಿ. ಇದಾದಮೇಲೆ ಬಾಲ್ಯದ ನೆನಪು ಮತ್ತೆ ಯಾವ್ದು ಸಿಗುತ್ತೆ ಅಂತ ನೋಡ್ತಾ ಹೋಗ್ತಿದ್ದಂತೆ ನಮಗೆ ಬಾಲ್ಯದ ನೆನಪುಗಳು ಸಿಗೋದಕ್ಕಿಂತ ಸ್ಟೋರ್ಗಳ ಅಂಗಡಿಗಳು ಜಾಸ್ತಿ ಸಿಕ್ಕವು. ಅಲ್ಲಿ ನಿಮಗೆ ಬೇಕಾದಂತಹ ಗೃಹೋಪಯೋಗಿ ವಸ್ತುಗಳು ಹಾಗೂ ತಿನಿಸುಗಳು, ತಿಂಡಿಗಳನ್ನ ನೀವು ತಗೋತಾ ಹೋಗ್ತಾ ಇರ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಟ್ರಯಲ್ಗೆ ಅಂತ ನೀವು ಚೋಚೋ, ಮಿಕ್ಚರ್ಸು, ಈ ರೀತಿಯಂಥ ತಿನಿಸುಗಳನ್ನ ಕೂಡ ನಿಮಗೆ ಟ್ರಯಲ್ಗೆ ಕೊಡ್ತಾರೆ. ಅದು ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಮತ್ತು ಜ್ಯುವೆಲ್ಲರೀಸು, ಬಟ್ಟೆಗಳು ಹಾಗೂ ಇನ್ನೂ ಅನೇಕ ತಿನಿಸುಗಳನ್ನು ಇಲ್ಲಿ ಮಾರಾಟ. ನನಗೆ ಓವರಾಲಾಗಿ ಈ ಮೇಳದಲ್ಲಿ ಏನು ಅಂತಂದರೆ, ಬಾಲ್ಯದ ನೆನಪು ಅಂತ ಮೊದಲನೇ ದಿನ ಎಲ್ಲ ವಿಡಿಯೋಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದ್ದು, ಅದನ್ನು ನೋಡಿ ಜನ ಕೂಡ ಇಲ್ಲಿ ಹೋಗಿದ್ದರು. ಇಲ್ಲಿ ಜೋಕರ್ ಕೂಡ ಇರಲಿಲ್ಲ ಹಾಗೂ ಅನೇಕ ಮೊಬೈಲ್ ಹಳೆಯ ಫೋನ್ಗಳು ಕೂಡ ಇರಲಿಲ್ಲ. ನಾಸ್ಟಾಲ್ಜಿಕ್ ಕಾರ್ನಿವಾಲ್ ಇದು ಒಂದು ಶಾಪಿಂಗ್ ಮೇಳವಾಗಿತ್ತೆ ಹೊರತು ಬಾಲ್ಯದ ನೆನಪುಗಳನ್ನು ನಮಗೆ ಮೆಲುಕಾಕಲು ಸಾಧ್ಯವಾಗಲಿಲ್ಲ ಅಂತ ಹೇಳ್ತೀನಿ.
ಆದರೆ ಶಾಪಿಂಗ್ ಅಂತೂ ನೀವು ಬಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಾ ಅನ್ನೋದನ್ನು ಮಾತ್ರ ನಾನು ಕಂಡಿದ್ದೇನೆ. ನಿಮಗೆ ಈ ಮೇಳದ ಬಗ್ಗೆ ಏನಾದರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ನೀವು ಇಲ್ಲಿ ಬಂದರೆ ಇಲ್ಲಿ ತಿಂಡಿ ತಿನಿಸಿಗಂತೂ ಏನೂ ಕಮ್ಮಿ ಇಲ್ಲ. ಯಾಕಂದರೆ ಇಲ್ಲಿ ವಿವಿಧ ರೀತಿಯ ಬಗೆಯಾದಂಥ ತಿಂಡಿ ತಿನಿಸುಗಳನ್ನು ಇಲ್ಲಿ ಸೇಲ್ ಮಾಡ್ತಾರೆ, ಸ್ಟಾಲ್ಗಳನ್ನು ಕೂಡ ಹಾಕಿರ್ತಾರೆ. ನಿಮಗೆ ಗೃಹೋಪಯೋಗಿ ವಸ್ತುಗಳಂತೂ ಅನೇಕ ಸಿಗ್ತಾ ಇರ್ತವೆ. ಅದರಲ್ಲಿ ಕೂಡ ಈ ಬಳ್ಳಾರಿ ಸೈಕಲ್ ಕೋವಾ ಕೂಡ ಫೇಮಸ್ ಆಗಿ ಸಿಗುತ್ತೆ. ಹಾಗೂ ಪಡ್ಡು, ಪಾನಿಪೂರಿ, ಗೋಬಿ ಮಂಚೂರಿ, ನೂಡಲ್ಸು, ಚಾಟ್ಸು, ನೀವು ನೋಡ್ತಾ ಇದ್ದೀರಾ ವಡಾಪಾವ್ ಕೂಡ ಹಾಕ್ತಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಂದವರು ಟೇಸ್ಟ್ ಮಾಡಿದರೆ ನಾನು ಕೂಡ ಈ ವಡಾಪಾವ್ನ ಟೇಸ್ಟ್ ಮಾಡಿದೆ ಹಾಗೂ ಪಾನಿಪುರಿ ಸವಿದೆ ಹಾಗೂ ಕಬ್ಬಿನ ಜ್ಯೂಸನ್ನು ಕೂಡ ಕುಡಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನೀವು ಇಲ್ಲೇನಾದರೂ ವಿಸಿಟ್ ಕೊಟ್ಟಿದ್ರೆ ಅದರ ಅನುಭವಗಳನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸಿ. ನೀವು ನೋಡ್ತಾ ಇದ್ದೀರಾ ಇಲ್ಲಿ 20 ರೂಪಾಯಿಗೆ ಗೃಹೋಪಯೋಗಿ ವಸ್ತುಗಳು ಕೂಡ ಮಾರಾಟವಾಗ್ತಿದ್ವು. ಇದು ಟೋಟಲ್ ಆಗಿ ಬಾಲ್ಯದ ನೆನಪು ಮಾಡುವುದಕ್ಕಿಂತ ಅನೇಕ ಶಾಪಿಂಗ್ ಆಗಿ, ಮಕ್ಕಳಿಗಾಗಿ, ಫ್ಯಾಮಿಲಿಗಾಗಿ ಮಾಡಿದಂಥ ಮೇಳವಾಗಿತ್ತು. ಕಾರ್ನಿವಾಲ್ನ ಉದ್ದೇಶವೇ ಬಾಲ್ಯದ ನೆನಪು ಮಾಡುವಲ್ಲಿ ಯಶಸ್ವಿಯಾಗುವುದು. ನನ್ನ ಪ್ರಕಾರ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂದರೆ ಇದು ಸದ್ಯಕ್ಕೆ ಇಲ್ಲ. ಏಕೆಂದರೆ ಇಲ್ಲಿ ಬಾಲ್ಯದ ನೆನಪಿಗಿಂತ 15% ಮಾತ್ರ ಇಲ್ಲಿ ಬಾಲ್ಯದ ನೆನಪಾಗಿತ್ತು. ಇನ್ನು 85% ಬಾಲ್ಯದ ನೆನಪುಗಳೇ ಇಲ್ಲ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.